8-7 ಏಕಮಾತ್ರ ಅಂಕದ ಅಂತರದಲ್ಲಿ ARS ಟೈಗರ್ಸ್ ಮುನ್ನಡೆಯಲ್ಲಿದೆ. ಮಹೇಶ್ ದಾಳಿಯಲ್ಲಿರುವ ಆಟಗಾರ ರೈಟ್ ರೈಡರ್. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಆಕ್ರಮಣ. ಲೀಗ್ ಹಂತಗಳಲ್ಲಿ ಗೆಲುವಿನ ಲೆಕ್ಕಾಚಾರಗಳು ಕ್ವಾರ್ಟರ್ ಫೈನಲ್ ಹಂತದ ಪ್ರವೇಶಗಳಿಗೆ ಅನುವು ಮಾಡಿಕೊಡಲಿದೆ ಅನ್ನುವಂಥ ಲೆಕ್ಕಾಚಾರ. ಆರಂಭದಿಂದಲೇ ಎರಡೂ ತಂಡಗಳು ಗೆಲುವಿನ ಪ್ರಬಲ ಪ್ರಯತ್ನಗಳ ಜೊತೆಗೆ ಯಶಸ್ವಿಯಾಗಿರುವಂತಹ ಟ್ಯಾಕಲ್ ಬರ್ತಾ ಇದೆ. ಎಂತ ಆಟ! ಆರಂಭದ ಕ್ಷಣದಿಂದಲೇ ಎರಡು ಪ್ರಬಲ ತಂಡಗಳ ಮಧ್ಯೆ 8-8ರ ಸಮಬಲದ ನಂಟು ಮುಂದುವರಿತಾ ಇದೆ. ಸಮಾನ ಹೋರಾಟಗಳ ಪಂದ್ಯದ ಹಿಡಿತ ಯಾವ ತಂಡದ ಪರವಾಗಿ ಇಲ್ಲ, ಸಮಾನವಾಗಿದೆ. 8-8ರಲ್ಲಿ ಗೋಪಾಲಸ್ವಾಮಿ ಬ್ರಿಗೇಡ್ ಆಯೋಜಿತ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯ ಲೀಗ್ ಹಂತದ ಪಂದ್ಯಗಳಲ್ಲಿ ನಾವಿದ್ದೇವೆ. And it is third right. ಮಾಡು ಇಲ್ಲವೇ ಮಣಿದಾಳಿಯಲ್ಲಿ ಪಂದ್ಯ ಬಳಸಿಕೊಳ್ಳಬಲ್ಲ ಹೆಜ್ಜೆಯ ಆಕ್ರಮಣ. ಪ್ರತಿ ದಾಳಿಗಳಲ್ಲಿ ಕೂಡ ಅಂಕವನ್ನು ಕಸಿದುಕೊಳ್ಳಬಲ್ಲ ಸಾಮರ್ಥ್ಯವಿರುವಂತಹ ಆಟಗಾರ ಮಹೇಶ. ಬಂಧನ. ಪರಿಣಾಮ ಪಂದ್ಯದಲ್ಲಿ ಅಂಕಗಳ ಅಂತರದಲ್ಲಿ ARS ಟೈಗರ್ಸ್ ಏಕಮಾತ್ರ ಅಂಕದ ಮುನ್ನಡೆಗೆ ಬರ್ತಾ ಇದೆ. And again do or die, back to back, do or die. ಸೆಕೆಂಡ್ ಸೆಕೆಂಡ್ ಅದು ಐವರು ಡಿಫೆಂಡರ್ಗಳ ಮಧ್ಯೆ ಕದನ. ಪಂದ್ಯದಲ್ಲಿ 9-8 ಅನ್ನುವ ಅಂಕಗಳಿಗೆ ಆಧಾರ. ಮೊದಲ ಅವಧಿಯ ಆಟದಲ್ಲಿಯೇ ಥರ್ಡ್ ರೈಟ್. ಆಟದಲ್ಲಿ ಅಂಕವನ್ನು ಗಳಿಸಿಕೊಳ್ಳಲೇಬೇಕಾಗಿದೆ ARS ಟೈಗರ್ಸ್. ಮೋಹನ್ ಕಲ್ಕರೆ ARS ತಂಡದ ಪ್ರಬಲ ದಾಳಿಗಾರನ ಬಂಧನ. ಹಲೋ, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಾಯಕ ಬೆಂಗಳೂರು. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಾಯಕ ಪ್ರಚಾರಕರ ಬಳಿ ಬನ್ನಿ. ನಾಯಕ ಅಥವಾ ಆಟಗಾರರು ಯಾರು ಇದ್ದಲ್ಲಿ ಪ್ರಚಾರಕರ ಬಳಿ ಬನ್ನಿ. ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು, ಈ ತಂಡದ ನಾಯಕ ಅಥವಾ ಆಟಗಾರ ಯಾರು ಇದ್ದಲ್ಲಿ ಪ್ರಚಾರಕರ ಬಳಿ ಬನ್ನಿ. 9ರ ಸಮಬಲದಲ್ಲಿ ಪಂದ್ಯವಿದೆ. ಪ್ರಥಮ ಅವಧಿಯಲ್ಲಿ ಪ್ರೇಕ್ಷಕರಿಗೆ ತದೇಕ ಚಿತ್ರದಿಂದ ನೋಡುವಂತೆ ಮಾಡಿರುವ ARS ಟೈಗರ್ಸ್ ಬಸವನಗುಡಿ ಬೆಂಗಳೂರು ಮೋಹನ್ ಕಲ್ಕರಿ ಅವರ ತಂಡದ ವಿರುದ್ಧ ಈ ಪಂದ್ಯ ರೋಚಕತೆಗಳನ್ನು ಕೊಡತೊಡಗಿದೆ. ಹತ್ತು 9ರಲ್ಲಿ ಪತನ. ಸಮರಾಂಗಣದ ನಿರೀಕ್ಷೆಗಳ ಆಟ ಆರಂಭ. ಡಿಫೆಂಡರ್ಸ್ ಅಲ್ಲಿ ಎಂತ ಆಟ ಇದು! ಕವರ್ ಮತ್ತು ಕಾರ್ನರ್ ವಿಭಾಗದ ಆಟಗಾರಗಳು ಪರಿಣಾಮಕಾರಿ ಹೆಜ್ಜೆಯ ಮೂಲಕ ಬಸವನಗುಡಿ ತಂಡದ ಪ್ರಬಲ ಆಟಗಾರನ ಬಂಧನ. 11-9ರಲ್ಲಿ
ARS ಟೈಗರ್ಸ್ ಮುನ್ನಡೆಯಲ್ಲಿದೆ. ಹನ್ನೊಂದು 9 ಅಂತರ 2ರಲ್ಲಿ ARS ಟೈಗರ್ಸ್ ಪ್ರಾಯೋಜಿತ ಮಿಡ್ಲೈನ್ ಮಹಾರಾಷ್ಟ್ರ, ಮೋಹನ್ ಕಲ್ಕೆರೆ ಪ್ರಾಯೋಜಿತ ಬಸವನಗುಡಿ ಬೆಂಗಳೂರು. ಲೀಗ್ ಹಂತದಲ್ಲಿ ನಿರ್ಧಾರ, ಗೆಲುವಿನ ಲೆಕ್ಕಾಚಾರಗಳು. ಸ್ಪಷ್ಟತೆಯ ಪಾದಚಲನೆಯ ವಿಶ್ವಾಸಗಳ ಹೆಜ್ಜೆಗಳ ಮೂಲಕವಾಗಿ ಕದನ. 4 ಡಿಫೆಂಡರ್ಗಳ ಮಧ್ಯೆ ವರುಣ ಭಾಸ್ಕರ್ ಕಾರ್ನರ್ ವಿಭಾಗದಲ್ಲಿ. ಅಂತರ ಕೇವಲ 2 ಅಂಕಗಳು. ಸಮಯೋಚಿತ ಆಟ. ವರುಣ್ ಸುಲ್ಕೇರಿ, ವರುಣ್ ಶೆಡಿ. And it is due or right. Third right. Oh! ಈ ಅಂತ ಹಿಡಿದ ಕ್ಷಣದ ಕಾಲದಲ್ಲಿ ವಿಚಲಿತನಾದ ಆಟಗಾರನ ಮೇಲೆ ಎರಗುವ ಮೂಲಕ ಅಂಕ. 11-10 ಡೂ ಆರ್ ಡೈ. ಥರ್ಡ್ ರೈಟ್. 11-10 ಪ್ರಥಮಾವಧಿಯ ಅಂತಿಮ ಕ್ಷಣಗಳು, ಸೆಕೆಂಡ್ಗಳಲ್ಲಿ ಲೆಕ್ಕಾಚಾರಗಳು. 11-10ರಲ್ಲಿ ARS ಟೈಗರ್ಸ್ ಮುನ್ನಡೆಯಲ್ಲಿದೆ. ಮಹೇಶ ತರಲೇಬೇಕಾಗಿದೆ ಅಂಕ. ಒತ್ತಡ. ಶರಣಾದ ಮಹೇಶ ಮಧ್ಯಂತರ ಅವಧಿಯಲ್ಲಿ 12-10ರಲ್ಲಿ ಮಧ್ಯಂತರ ವಿರಾಮ. 12-10 ಇನ್ ಫೇವರ್ ಆಫ್ ಮಿಡ್ಲೈನ್ ಮಹಾರಾಷ್ಟ್ರ ಅರ್ಥಾತ್ ARS ಟೈಗರ್ಸ್. ಈಗಾಗಲೇ ಒಂದು ರೋಚಕ ಪಂದ್ಯ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ARS ಟೈಗರ್ಸ್. ಹಲೋ ಹಲೋ ರವಿ ಮುನ್ನಬೇಡ, ಮ್ಯಾಚ್ ನಿಲ್ಸು. ಅಲ್ಲಿ ನಿಮ್ಮ ಸ್ಕೋರರ್ ಹತ್ರ ಯಾರಾದರೂ ಇದ್ದರೆ ಆ ಕಡೆ ಕಳಿಸ್ಬಿಟ್ಟು ಮ್ಯಾಚ್ ಸ್ಟಾರ್ಟ್ ಮಾಡಿ. ಯಾರಿದ್ರು ಮ್ಯಾಚ್ ಸ್ಟಾರ್ಟ್ ಮಾಡಬೇಡಿ. ರಂಗಸ್ವಾಮಿ ಸರ್ ಬಿಟ್ಟು, ನಮ್ಮ ಅಂಪೇರ್ ಅಲ್ಲ, ಅಂಪೇರ್ ಬಿಟ್ಟು ಬೇರೆ ಯಾರೇ ಇದ್ರೂ, ಒಳಭಾಗದಲ್ಲಿ ಯಾರಿದ್ರು ಈ ಕಡೆ ಕಳಿಸಿ. ಅವರಲ್ಲ, ರಂಗಸ್ವಾಮಿ ಸರ್ ಅವರಲ್ಲ, ಬೇರೆಯವರು ಯಾರಾದರೂ ಇದ್ದರೆ, ಸಂಬಂಧಪಟ್ಟದ್ದವರು ಇಲ್ದಲೇ ಇದ್ದರೆ ಕಳಿಸ್ಕೊಡಿ, ಹೊರಗಡೆ ಕಳಿಸಿ.
ಮಧ್ಯಂತರ ವಿರಾಮದ ಬಳಿಕ 12-10ರಲ್ಲಿ ಕದನ ಆರಂಭ ಆಗಿದೆ. ಎಆರ್ಎಸ್ ಟೈಗರ್ಸ್ ಮೋಹನ್ ಕಲ್ಕೆರೆ ಪ್ರಾಯೋಜಿತ ಬಸವನಗುಡಿ ಬೆಂಗಳೂರು. ಆ ಪಂದ್ಯ ಪ್ರತಿಯೊಂದು ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಬಸವನಗುಡಿ ಅಂಕಣದಲ್ಲಿ ದಾಳಿ ಆರಂಭ. ಆಕ್ರಮಣ ಮಿಡ್ ಲೈನ್ ಮಹಾರಾಷ್ಟ್ರ ಎಆರ್ಎಸ್ ಟೈಗರ್ಸ್. ಸರ್ವಾಂಗೀಣ ಆಟದ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಡಬಲ್ಲಂತಹ ಜಾನವೇ ಅನುಭವ ಮಂಜುನಲ್ಲಿ. ಇಲ್ಲಿ ಏನಾಗಲಿದೆ, ಈ ಪಂದ್ಯ ಯಾವ ಹಂತಕ್ಕೆ ತಲುಪಲಿದೆ? ಸೊ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಹಿರಿಯ ಕಬಡ್ಡಿ ಆಟಗಾರರಾಗಿರುವಂತಹ ತೋಟಿ ಚಂದ್ರಯ್ಯ ಅವ್ರಿಗೂ ಕೂಡ ನಮ್ಮ ಪ್ರೀತಿಯ ನಿಮ್ಮೆಲ್ಲರ ಪ್ರೀತಿಯ ಜನಮೆಚ್ಚಿದ ನಾಯಕರಾಗಿರುವಂತಹ ಶ್ರೀ ಎಂ.ಎ. ಗೋಪಾಲ್ ಸ್ವಾಮಿ ಅವರು ಸನ್ಮಾನವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ, ಮೊದಲಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಎಲ್ಲರ ಸೇವೆಗಾಗಿ ತಮ್ಮ ಜೀವನನ ಮುಡುಪಿಟ್ಟಿರುವಂತಹ ವಿಧಾನ ಪರಿಷತ್ತಿನ ಮಾಜಿ ಶಾಸಕರು ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ಅಭಿವೃದ್ಧಿ ಅಧಿಕಾರ, ಬಡವರ ಬಂಧು ಅಂತಲೇ ಹೆಸರುವಾಸಿಯಾಗಿರುವಂತಹ ಶ್ರೀ ಎಂ.ಎ. ಗೋಪಾಲ್ ಸ್ವಾಮಿ ಅವರ 55ನೇ ಹುಟ್ಟುಹಬ್ಬ. ಅವರಿಗೆ ಮೊದಲಿಗೆ ಇಲ್ಲಿ ಶುಭಾಶಯ ಅಂತ ಕೋರ್ತಾ, ಅವರಿಗೆ ಶುಭಾಶಯ ಕೋರೋದಕ್ಕೆ ಬರ್ತಿರುವಂಥ ಅವರೆಲ್ಲ ಅಭಿಮಾನದ ಬಳಗದವ್ರಿಗೆಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಕೋರ್ತಾ ಇದ್ದೀನಿ. ಹಾಗೆ ನಿನ್ನೆ ಇವತ್ತು ಇಡೀ ಪ್ರೋ ಕಬಡ್ಡಿ ಟೂರ್ನಮೆಂಟ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀ ಎಂ.ಎ. ಗೋಪಾಲ್ ಸ್ವಾಮಿ ಅವರ 55ನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೀತಾ ಇದೆ. ಈಗಾಗಲೇ ಮೊದಲ ದಿನದ ಪಂದ್ಯಾವಳಿ ಮುಗಿದಿದೆ. ಇವತ್ತು 2ನೇ ದಿನ ಅಂತ ಹೇಳ್ಬೋದು. ಕೋರ್ಟಲ್ಲಿ ಇರುವಂತಹ 2 ತಂಡ ಅದ್ಭುತವಾಗಿ ಆಟನ ಆಡ್ತಾ ಇದ್ದಾರೆ. ನೋಡುವಂತಹ ಎಲ್ಲ ಪ್ರೇಕ್ಷಕರು ಒಂದೊಂದು ಪಾಯಿಂಟ್ ಸಿಕ್ಕದಾಗ್ಲೂ ಜೋರಾದ ಶಬ್ದ ಮಾಡಿದ್ರೆ ಆಟ ಆಡೋರ್ಗೆ ಇನ್ನೂ ಜೋಶ್ ಸಿಗತ್ತೆ ಅಂತ ತಿಳಿಸ್ತಾ ನೋಡಿ. ಎಕ್ಸಾಕ್ಟ್ಲಿ ಈಗ ಪ್ರೋ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ನಾವೆಲ್ಲರೂ ಇದೀವಿ ಅಂತ ಅನ್ನಿಸ್ತಾ ಇದೆ. ವಾಟ್ ಅ ಚೇಸಿಂಗ್ ಮಿರಾಕಲ್ ಕಮ್ಬ್ಯಾಕ್. ಎಂತ ಆಟ ಇದು! 16-11 16-11 पर मैच क्या हो सकता है? आखिरी खिलाड़ी बचे हैं वरुण शेट्टी. फिलहाल आक्रमण पर पॉइंट बोनस प्लस सिंगल के साथ वापस लौटे हैं मिडलाइन महाराष्ट्र के बनाम बसवनगुडी बेंगलुरु. ಸೂಪರ್ ಟ್ಯಾಕಲ್ ಝೋನ್ ಆಗಿದೆ. ಕಾದಾಟ ರೋಚಕತೆಯಲ್ಲಿದೆ. ಬಾ 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 ಬಾ. So yes, now it's on a time to make some noise. ನಮ್ಮ ಬಸವನಗುಡಿಯ ಮಂದಿ ಮಹಾರಾಷ್ಟ್ರದ ಆಟಗಾರರನ್ನ ಹಿಡಿತಾರ ಇಲ್ವಾ ನೋಡುವಂತಹ ಸಮಯ. ದಿಸ್ ಮ್ಯಾಚ್ ವಾಸ್ ಸೀರಿಯಸ್ಲಿ ಸೋ ಎಕ್ಸೈಟೆಡ್. ನಿನ್ನೆಯಿಂದ ನೋಡ್ತಿರುವಂತಹ ಮ್ಯಾಚ್ ಅಲ್ಲಿ ಇವತ್ತು ಈ ಕ್ಷಣ ನಡೀತಿರುವಂತಹ ಮ್ಯಾಚ್ ಅಮೇಜಿಂಗ್. 17-30 ಅಂಕ ಇದೀಗ ಮುನ್ನಡೆ ವಿಸ್ತರಿಸಿಕೊಳ್ತಾ ಇದೆ. ARS ಟೈಗರ್ಸ್ ಲೀಡಿಂಗ್ ಫ್ರಮ್ ದ ಬ್ಯಾಂಡ್ 2014 2014ರಲ್ಲಿ ಅಂತರಾರಕ್ಕೇರಿದೆ. ಸೊ ಎಸ್ ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಕೂಡ ಬರ್ತಿದ್ದಾರೆ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಸಂಸದರು ಅಂತಾನೆ ಹೆಸರುವಾಸಿಯಾಗಿರುವಂತಹ ಶ್ರೀ ಡಿ.ಕೆ. ಸುರೇಶ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಹಾಗೆ ಅವರ ಜೊತೆಗೆ ಮಾಜಿ ಯೂತ್ ಕಾಂಗ್ರೆಸ್ಸಿನ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ಬಿ.ವಿ. ಶ್ರೀನಿವಾಸ್ ಸರ್ ಅವರು ಬರ್ತಾ ಇದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ಅವರು ಹಾಗೆ ಅನುಷಾ ರೈ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕರು, ವಿಧಾನ ಪರಿಷತ್ತಿನ ಮಾಜಿ ಶಾಸಕರು ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ಬಡವರ ಬಂಧು, ಸ್ನೇಹ ಜೀವಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಶ್ರೀ ಎಂ.ಎ. ಗೋಪಾಲ್ ಸ್ವಾಮಿ ಅವರ ಹುಟ್ಟುಹಬ್ಬ ಇವತ್ತು. ಸೊ ಅವರಿಗೆ ಶುಭಾಶಯ ಕೋರಿ ವೇದಿಕೆ ಮುಂಭಾಗ ಆಟ ಆಡ್ತಿರುವಂತಹ ಎಲ್ಲ ಕಬಡ್ಡಿ ಆಟಗಾರರಿಗೆ ಹಾಗೆ ಚನ್ನರಾಯಪಟ್ಟಣದ ಎಲ್ಲ ಪ್ರೇಕ್ಷಕರಿಗೆ ಅಭಿನಯ ತಿಳಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಗಣ್ಯರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡ್ತಾರೆ ಅಂತ ತಿಳಿಸ್ತಾ, ಈಗ ಸೂಪರ್ ಮ್ಯಾಚ್ ಮಹಾರಾಷ್ಟ್ರ ವರ್ಸಸ್ ಬಸವನಗುಡಿ ಬೆಂಗಳೂರು. ಶಶಾಂಕ ಎರಡನೇ ಕರೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ HMD ಕಾಲೋನಿ ಬಾಯ್ಸ್ ಬೆಂಗಳೂರು ತಂಡದ ನಾಯಕರೇ ಆಟಗಾರರನ್ನು ಹೊಣೆಗೊಳಿಸಿ ನಿಮಗೆ ಇದು ಎರಡನೇ ಕರೆ.
ಬೋನಸ್ ನೀಡಲಾಗಿದೆ. 21-15. ಅನುಭವ ಆಟದಲ್ಲಿ ಮೇಳೈಸ್ತಾ ಇದೆ. ಸಮರಾಂಗಣ 21-16. ಸ್ಪರ್ಧೆಯ ಕಣದಲ್ಲಿ 21-16 ಹೋರಾಟ. ಅಲ್ಪ ಅಂಕಗಳ ಅಂತರದ ಜೊತೆಗೆ ಕದನ ಮುಂದುವರಿತಾ ಇದೆ. ಸಮರಾಂಗಣದ ಯಶಸ್ವಿ ಹೆಜ್ಜೆಗಳನ್ನು ಉಳಿಸಿಕೊಳ್ಳುವ ಮೂಲಕವಾಗಿ ಪಂದ್ಯ ಪ್ರಬಲ ಆಟಗಾರಗಳ ಮೂಲಕ ಅಂಕಣ 21-16. ಲೆಫ್ಟ್ ಕಾರ್ನರ್ನ ವಿಭಾಗದಲ್ಲಿ ತನ್ನ ಕಾಲ್ಚಲಕ ಪ್ರದರ್ಶನಕ್ಕೆ ಮುನ್ನಡೆಯನ್ನು ಬರೆದಂತ ಯುವ ಆಟಗಾರ ARS ಟೈಗರ್ಸ್ ಪರವಾಗಿ ಅಂಕಣ ಕೆಳೆಯುವಂತೆ ಕಾಂಬಿನೇಷನ್ ಟ್ಯಾಕಲ್. ಸರ್ವಶ್ರೇಷ್ಠ ಆಟವನ್ನು ಕಾಣ್ತಾ ಇದ್ದೇವೆ. ಮೋಹನ್ ಕಲ್ಕೆರೆ ಪ್ರಾಯೋಜಿತ ಬಸವನಗುಡಿ ಬೆಂಗಳೂರು. $21-18. 21-18 ದ್ವಿತೀಯ ಅವಧಿಯ ಆಟ ಮುಂದುವರಿತಾ ಇದೆ. ಕದನ ಪರಿಣಾಮಕಾರಿ ಹೆಜ್ಜೆಯ ಅನುಭವಗಳು ಈ ಕದನದಲ್ಲಿ ಮುಂದುವರಿತಾ ಇದೆ. ಬೋನಸ್ ನೀಡಲಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ARS ಟೈಗರ್ ಅಂಗಣದಲ್ಲಿ. ಶಶಾಂಕ ಅನುಭವ ಆಟದಲ್ಲಿ ಮೇಳೈಸ್ತಾ ಇದೆ. 22-20 ಕದನ 20-20. ಅಂತಿಮ ಆಟಗಾರ ಆಂಕಲ್ ಹೋಲ್ಡ್ಗೆ ಸಂಘಟಿತವಾದ ಬಲ ಬರಿತಾ ಇದೆ. ಬೋನಸ್ ಗಳಿಕೆ ದಾಳಿಗಾರನಿಗೆ ಟ್ಯಾಕಲ್ ಪಾಯಿಂಟ್ ಜೊತೆಗೆ ಆಲ್ ಔಟಿನ ಪೂರ್ಣಾಂಕ 23-23 ಸಮ. ಬೋನಸ್ 24-23. ಸೊ ಎಸ್ ದಿನ ನಾವೆಲ್ಲರೂ ಇರುವಂತಹ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಗೊತ್ತಿರುವಂಗೆ ವಿಧಾನ ಪರಿಷತ್ನ ಮಾಜಿ ಶಾಸಕರು ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾಗಿರುವಂತಹ ಶ್ರೀ MA ಗೋಪಾಲ್ ಸ್ವಾಮಿ ಅವರ 55ನೇ ಹುಟ್ಟುಹಬ್ಬದ ಪ್ರಯುಕ್ತ ಪ್ರೋ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಕಳೆದ ಬಾರಿ ನಡೆದಂತಹ ಚುನಾವಣೆಯಲ್ಲಿ ನಮ್ಮ ನಾಯಕರಿಗೆ ನೀವು ಪ್ರೀತಿ ಅಪಾರವಾಗಿ ಕೊಟ್ಟಿದ್ದೀರಾ. ಬಟ್ ಒಂಚೂರು ಎಲ್ಲೋ ಇನ್ನೂ ಪ್ರೀತಿ ಬೇಕಿತ್ತನ್ಸತ್ತೆ. ಬಹಳ ಕಡಿಮೆ ಓಟಿಂದ ಕಳೆದ ಬಾರಿ ನಡೆದಂತಹ ಚುನಾವಣೆಯಲ್ಲಿ ನಮ್ಮ MA ಗೋಪಾಲ್ ಸ್ವಾಮಿ ಅವರ ಕೈಯಲ್ಲಿ ಆ ಒಂದು ಶಾಸಕರ ಪಟ್ಟ ಬಂದಿಲ್ಲ ಅಂದರೂ ಅಂದಿನಿಂದ ಇಲ್ಲಿಯವರೆಗೂ ತಮ್ಮ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಶ್ರವಣಬೆಳಗೊಳ ಸುತ್ತಮುತ್ತ
ಆಗಿರುವಂತಹ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಬರ್ತಿರುವಂತಹ ನಮ್ಮ ನಾಯಕರಾಗಿರುವ ಶ್ರೀ ಎಂ.ಎ. ಗೋಪಾಲ್ ಸ್ವಾಮಿ ಅವರ ಮುಂಬರು ಬೂಮ್ ಬೂಮ್. ಆಹಾ, ಸೂಪರ್ ಡೂಪರ್ 4 ಅಂಕಗಳು, 4 ಪಾಯಿಂಟ್ಸ್. ಸುಯಿಸ್ ಮುಂಬರುವಂತಹ ಚುನಾವಣೆಯಲ್ಲಿ ಇಡೀ ಚನ್ನರಾಯಪಟ್ಟಣ ಅಷ್ಟೇ ಅಲ್ಲ, ಶ್ರಾವಣ ಬೆಳಗೊಳದಿಂದ ಏನ್ ಕಾನ್ಸ್ಟಿಟ್ಯೂನ್ಸಿ ಶುರು ಆಗತ್ತೆ, ಎಲ್ಲರ ಪ್ರೀತಿ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾಗಿರುವಂತಹ ಶ್ರೀ ಎಂ.ಎ. ಗೋಪಾಲ್ ಸ್ವಾಮಿ ಅವರ ಮೇಲೆ ಇರಬೇಕು. ನಮ್ಮ ಪ್ರೀತಿಯ ಆಶೀರ್ವಾದ ಹೀಗೆ ಸದಾ ನಮ್ಮ ನಾಯಕರಾಗಿರುವಂತಹ ಎಂ.ಎ. ಗೋಪಾಲ್ ಸ್ವಾಮಿ ಅವರ ಮೇಲೆ ಇರಲಿ ಅಂತ ಹೇಳ್ತಾ, ವೇದಿಕೆ ಮುಂಭಾಗ ನಡೀತಿರುವಂತಹ ಇವತ್ತಿನ ಪಂದ್ಯಾವಳಿಯಲ್ಲಿ ಬಸವನಗುಡಿ ವರ್ಸಸ್ ಮಹಾರಾಷ್ಟ್ರ ಅಂತ ಇಂಟ್ರೆಸ್ಟಿಂಗ್ ಮ್ಯಾಚ್. ಪ್ರತಿ ಒಂದು ಕ್ಷಣನೂ ಇಟ್ಸ್ ಗೆಟಿಂಗ್ ಅ ಮ್ಯಾಚರ್ಡ್ ಅಂತ ಹೇಳ್ಬೋದು. ವಾಚ್ ಕಾಮೆಂಟ್ ಟೀಮ್. ಡಬಲ್ ಶಶಾಂಕ, ಸವಾಲಿಗೆ ಸವಾಲ್, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ. ಇದು ಆಟ. ಆಬಾ, ಎಂತ ಆಟ ಇದು. ಬಸವನಗುಡಿ ಬೆಂಗಳೂರು ಮೋಹನ್ ಕಲ್ಕರೆ ARS ಟೈಗರ್ಸ್. ಬೆಂಕಿ ಬೆಂಕಿ. ರಾಕೇಶ್, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ರಾಕೇಶ್, ನೀವು ಬನ್ನಿ, ಹೊರಗಡೆ ಬನ್ನಿ, ಹೊರಗಡೆ ಬರ್ಬೇಕು ನೀವು. ಬೋನಸ್ +4, 5 ಪಾಯಿಂಟ್ಸ್. ಅಂಕಗಳ ಗಳಿಕೆ 5, 31-30, 31-30. ಹಾಸನದ ಕಾಂಗ್ರೆಸ್ನ ಮುಖಂಡರು ಹಾಗೂ ವಕೀಲರು ಆಗಿರುವಂತಹ ಶ್ರೀಯುತ ದೇವರಾಜೇಗೌಡರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ದೇವರಾಜೇಗೌಡರು ಹಾಸನ ಜಿಲ್ಲಾ ಕಾಂಗ್ರೆಸ್ನ ಮುಖಂಡರು ಹಾಗೂ ಖ್ಯಾತ ವಕೀಲರು, ಅವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬ್ರಿಗೇಡ್ ಶ್ರೀ ಎಂ.ಎ. ಗೋಪಾಲ್ ಸ್ವಾಮಿ ಬ್ರಿಗೇಡ್ ವತಿಯಿಂದ ಆತ್ಮೀಯವಾದಂಥ ಸ್ವಾಗತ ಬಯಸ್ತಾ ಇದ್ದೇವೆ. ಪ್ರೇಕ್ಷಕರೇ, ಎಂಥ ಒಂದು ಪಂದ್ಯ, ನಿಜವಾಗ್ಲೂ ಚನ್ನರಾಯಪಟ್ಟಣದಲ್ಲಿ ಕಬಡ್ಡಿಯ ಹಬ್ಬ. ತಮ್ಮೆಲ್ಲರಿಗೂ ಗೊತ್ತಿರುವಂಗೆ ವಿಧಾನ ಪರಿಷತ್ ಮಾಜಿ ಶಾಸಕರು ಹಾಗೂ ಶ್ರಾವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ಬಡವರ ಬಂಧು, ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಬರ್ತಿರುವಂತಹ ನಮ್ಮ ನೆಚ್ಚಿನ ಎಂ.ಎ. ಗೋಪಾಲ್ ಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳ ಬಳಗನೆ ಇಲ್ಲಿ ಬರ್ತಾ ಇದೆ. ಅವ್ರಿಗೆ ಶುಭಾಶಯ ಕೋರೋದಕ್ಕಾಗಿ ಅವರೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಮತ್ತೆ ಇನ್ನೊಂದಷ್ಟು ಜವಾಬ್ದಾರಿಗಳನ್ನ ನಮ್ಮೆಲ್ಲರ ಹೆಗ್ಲ ಮೇಲೆ ತಗೊಂಡು ಮುಂಬರುವಂತಹ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರನ್ನ ಗೆಲ್ಸ್ಕೊಂಡು ಬರೋಣ ಅನ್ನುವಂತಹ ಒಂದು ಶ್ಲಾಘನೀಯದ ಪ್ರಾಮಿಸಿಂಗ್ ನಮಗ್ ನಾವೇ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತವರೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ತಿಳಿಸ್ತಾ ಇದ್ದೀನಿ. ಈಗಾಗಲೇ ಇವತ್ತಿನ ಬೆಳಗ್ಗೆ ಆರೋಗ್ಯ ಉಚಿತ ತಪಾಸಣೆ ಶಿಬಿರ ಕೂಡ ಮುಗ್ದಿದೆ. ಇದು 2ನೇ ದಿನದ ಪ್ರೋ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ನಾವೆಲ್ಲರೂ ಇದೀವಿ. ನೋಡ್ತಿರುವಂತಹ ಮ್ಯಾಚ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬಸವನಗುಡಿ ವರ್ಸಸ್ ಮಹಾರಾಷ್ಟ್ರ, ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಚನ್ನರಾಯಪಟ್ಟಣದ ವೀಕ್ಷಕರ ಎಲ್ಲರ ಮನಸ್ಸಲ್ಲೂ ಓಡ್ತಾ ಇದೆ. ವಾಟ್ ಅ ಮ್ಯಾಚ್ ಮ್ಯಾನ್, ವಾಟ್ ಅ ಮ್ಯಾಚ್. ಪ್ರತಿ ಒಂದು ಪಂದ್ಯ ಇಂಚುಗಳ ಅಂತರದಲ್ಲಿತ್ತು. ಮಿಡ್ ಲೈನ್ ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್ ಬಸವನಗುಡಿ ಬೆಂಗಳೂರು ಖಾತೆಗೆ 34-32. ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗಣ್ಯರು ಕೂಡ ಹಾಜರಾಗ್ತಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಆಗತ್ತೆ. ಜೊತೆಗೆ ನಿಮ್ಮೆಲ್ಲರ ನೆಚ್ಚಿನ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ಅವರು ಹಾಗೆ ಅನುಷಾ ರೈ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಆಟ ಆಡ್ತಿರುವಂತಹ ಆಟಗಾರರಿಗೆ, ಮುಖ್ಯವಾಗಿ ನಮ್ಮ ನಾಯಕರಾಗಿರುವಂತಹ ಶ್ರೀ ಎಂ.ಎ. ಗೋಪಾಲ್ ಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋಕೆ ಅಂತ ತಿಳಿಸ್ತಾ, ಓಚು ಅಕ್ಕೋ ಟೀಮ್. ಒಂದು ಬಲಿಷ್ಠ ಟ್ಯಾಕಲ್ ಅನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆಟಗಾರರಿಗೆ ಒಂದು ಸ್ವಲ್ಪ ಗಾಯದ ಸಮಸ್ಯೆ ಕಾಡ್ತಾ ಇದೆ. ಆದರೆ ಕಬಡ್ಡಿ ಆಟಗಾರರು ಫಿಟ್ ಆಗಿರ್ತಾರೆ, ಮತ್ತೆ ಚೇತರಿಸ್ಕೊಂಡು ಕಬಡ್ಡಿ ಆಟದಲ್ಲಿ ಇಳಿತಾರೆ.
ನಮ್ಮ ಆರೋಗ್ಯ ಇಲಾಖೆ ಟೀಮ್ನವರು ದಯವಿಟ್ಟು ಅಂಕಣದ ಆವರಣಕ್ಕೆ ಆಗಮಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಾಯಕ ರಾಕೇಶ್ ಪ್ರಚಾರಕರ ಬಳಿ ಬನ್ನಿ. ಕಲ್ಕೆರೆ ಮೋಹನ್ ಅವರ ಪ್ರಾಯೋಜಕತ್ವದ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅಶೋಕಣ್ಣ ಶೇಖರ್ ಹಾಗೂ ಟಗರು ರಾಘವ್ ಅವರ ಪ್ರಾಯೋಜಕತ್ವದ ಮಿಡ್ಲೈನ್ ಅಕಾಡೆಮಿ ಮುಂಬೈ. ಟಗರು ಎದುರಳಿ ಆಟಗಾರನ್ನ ಸರಿಯಾಗಿ ಗುಮ್ತಾ ಇದ್ದಾರೆ. ಆದರೆ ಆ ಕಡೆಯಿಂದ ಕಲ್ಕೆರೆ ಮೋಹನ್ ಅವರ ತಂಡದ ಕಡೆಯಿಂದ ಟಗರಿಗೆ ಬಸವ ಸರಿಯಾದಂಥ ಡಿಚ್ಚಿಯನ್ನು ಹೊಡಿತಾ ಇದ್ದಾರೆ. ಎರಡು ಅದ್ಭುತವಾದಂಥ ತಂಡಗಳು, ಕರ್ನಾಟಕದ ಹೆಸರಾಂತ ಖಾಸಗಿ ತಂಡಗಳಲ್ಲಿ ಒಂದಾಗಿರುವಂಥ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಮಿಡ್ಲೈನ್ ಅಕಾಡೆಮಿ ಮುಂಬೈ. So yes, thank you so much for giving us lots of information about our players. ಇವತ್ತಿನ ವಿಶೇಷತೆ ಏನಂದ್ರೆ, ಬೆಳಗ್ಗೆ ಈಗಾಗಲೇ ತಮ್ಮೆಲ್ರಿಗೂ ಹೇಳ್ದಂಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇತ್ತು ಅಂತ ನಾನು ಈಗಾಗಲೇ ಹೇಳಿದೆ. ಒನ್ ಆಫ್ ಅ ಬೆಸ್ಟ್ ರೆಕಾರ್ಡಿಂಗ್ ಬ್ರೇಕ್ ಅನ್ಸತ್ತೆ. ನಾನು ಹಲವಾರು ಕಾರ್ಯಕ್ರಮಕ್ಕೆ ಹೋದಾಗ ಬರೀ ಕಣ್ಣು ದಾನ, ರಕ್ತದಾನ ಈ ಎಲ್ಲ ಕೇಳ್ಪಟ್ಟಿದ್ದೆ, ನೋಡಿದ್ದೆ. ಬಟ್ ಇವತ್ತಿನ ವಿಶೇಷತೆ ಚನ್ನರಾಯಪಟ್ಟಣದಲ್ಲಿ ತಮ್ಮ ಮೆಚ್ಚಿನ ನಾಯಕರ ಮೇಲಿರುವಂಥ ಅಭಿಮಾನ, ಪ್ರೀತಿ ಹೇಗೆ ಮತ್ತೊಂದಷ್ಟು ಮಾದರಿ ಮಾಡಿದೆ ಅಂದರೆ, ಸುಮಾರು 51ಕ್ಕೂ ಹೆಚ್ಚಿನ ಜನ ಇವತ್ತು ಅವರ ದೇಹದ ಅಂಗಾಂಗನ ದಾನಕ್ಕೆ ಬರೆದಿದ್ದಾರೆ. ಇದು ಶ್ಲಾಘನೀಯದ ಕೆಲಸ. ಅಂದರೆ ಪ್ರತಿ ಬಾರಿನೂ ಹೊಸ ಹೊಸ ಇನೋವೇಟಿವ್ ಒಟ್ಟಿಗೆ ಸಮಾಜಮುಖಿ ಕೆಲಸಗಳನ್ನೇ ಮಾಡ್ತಾ ತಮ್ಮ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಿರುವಂತಹ ನಮ್ಮ ಅದ್ಭುತವಾಗಿರುವಂತಹ ನಾಯಕ ನಮ್ಮ ಭಾಗಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯವೇ ಸರಿ ಅಂತ ಹೇಳ್ತಾ ಮಗದೊಮ್ಮೆ ನಮ್ಮ ವಿಧಾನ ಪರಿಷತ್ ಮಾಜಿ ಶಾಸಕರು ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾಗಿರುವಂತಹ ಶ್ರೀ MA ಗೋಪಾಲ್ ಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ತಿಳಿಸ್ತಾ ಓಚು ಕೋಟ್ ಟೀಮ್. Captain, last 5 minutes to go. 38-32 in favor of Baswangudi Sports Club. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಹೇಶ್ ಭಟ್ಕಳ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನ. ಮಿಡ್ಲೈನ್ ಅಕಾಡೆಮಿ ಮುಂಬೈ ತಂಡದ ಯುವ ತಾಳಿಗಾರ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಆದರ್ಶ್, ರೈಟ್ ಕಾರ್ನರ್ ಭಾಗದಲ್ಲಿ ಭಾಸ್ಕರ್. ಈ ಬಾರಿ ರೀಚಿಂಗ್ ಫ್ರಮ್ ಔಟ್ಸೈಡ್ ಎನ್ನುವಂಥ ತೀರ್ಮಾನ, ರೈಡರ್ ಈಸ್ ಔಟ್ ಎನ್ನುವಂಥ ಒಂದು ತೀರ್ಮಾನ ಇಲ್ಲಿ. ರೀಚಿಂಗ್ ಫ್ರಮ್ ಔಟ್ಸೈಡ್ ಎನ್ನುವಂಥ ಒಂದು ತೀರ್ಮಾನದಿಂದ ಇಲ್ಲಿ ರೈಡರ್ ಔಟ್ ಅಂತೇಳಿ ನೀಡಲಾಗಿದೆ. 39-32 ಇನ್ ಫೇವರ್ ಆಫ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಎಂಥ ಪಂದ್ಯ, ಎಲ್ಲರ ಮೈ ಜುಮ್ಮೆನಿಸುವ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಬೋತ್ ಟೀಮ್ ಕ್ಯಾಪ್ಟನ್, लास्ट 4 मिनट्स टू गो, आखिरी 4 मिनट का खेल अभी बाकी है. 39-32 इन फेवर ऑफ ಕಲ್ಕೆರೆ ಮೋಹನ್ ಅವರ ಪ್ರಾಯೋಜಕತ್ವದ ಬಸವನಗುಡಿ ತಂಡ ಮುನ್ನಡೆಯಲಿದೆ. ಅಶೋಕಣ್ಣ, ಶೇಖರಣ್ಣ ಹಾಗೂ ಟಗರು ರಾಘವರ ಮಿಡ್ಲೈನ್ ಅಕಾಡೆಮಿ ಮುಂಬೈ ತಂಡದ ಸ್ಟಾರ್ ಪ್ಲೇಯರ್ ಅಭಿಷೇಕ. ಥರ್ಡ್ ರೈಡ್, ಇಟ್ಸ್ ಅ ಡ್ಯೂ ಆರ್ ಡೈ. ಡ್ಯೂ ಆರ್ ಡೈನಲ್ಲಿ ದಾಳಿ ಸತತವಾಗಿ ಅವಧಿ ಶಶಾಂಕನ ಮೂಲಕ ಶ್ರೇಷ್ಠ ಪ್ರದರ್ಶನವನ್ನು ಕಾಣಬಹುದಾಗಿತ್ತು ಪಂದ್ಯದಲ್ಲಿ. ಪರಿಣಾಮವಾಗಿ ಅಂಕಗಳಿಗೆ 40-33 ಮುನ್ನಡೆ. ಅಂತಿಮ 3 ನಿಮಿಷಗಳ ಸಮಯ ಬಾಕಿ ಇದೆ. ಸೊ ದಯವಿಟ್ಟು
ಆಟಗಾರರ ಹೊರತುಪಡಿಸಿ ಒಳಾಂಗಣದಲ್ಲಿ LED ಬ್ಯಾರಿಕೇಡ್ನ ಒಳಭಾಗದಲ್ಲಿ ಯಾರು ಕೂಡ ಇರಬಾರ್ದು. ಸಂಘಟಕರ ತೀರ್ಮಾನ ಆಗಿದೆ. ದಯವಿಟ್ಟು ಯಾರಾದರೂ ಸಂಬಂಧಪಟ್ಟದ ಇಲ್ಲದವರು ಯಾರಾದರೂ ಇದ್ದರೆ ಅದು ಹೊರಗೆ ಹೋಗಬೇಕು. ನೀವು ಒಳಗಡೆ ಇರುವ ಹಾಗಿಲ್ಲ, ದಯವಿಟ್ಟು ಅರ್ಥೈಸ್ಕೊಳ್ಳಿ. ಹೆಚ್ಚುವರಿಯಾಗಿ ಯಾರಾದರೂ ಬಂದಿದ್ರೆ ದಯವಿಟ್ಟು ಗ್ಯಾಲರಿ ಖಾಲಿ ಇದೆ, ದಯವಿಟ್ಟು ಹೋಗಿ ಕೂತ್ಕೊಳ್ಬೋದು. ಅಂತಿಮ ಕ್ಷಣಗಳಲ್ಲಿರುವಂತಹ ಪಂದ್ಯ. ಬೋನಸ್ ಕ್ಷಿಪ್ರ ವೇಗದಲ್ಲಿ ಬಂದಂತ ಬೋನಸ್ ಅದು ತಂಡಕ್ಕೆ 40-34. ಮೋಹನ್ ಕಲ್ಕರೆ ಪ್ರಾಯೋಜಿತ ಬಸವನಗುಡಿ ಬೆಂಗಳೂರು ಪಂದ್ಯದಲ್ಲಿ 6 ಅಂಕಗಳ ಅಂತರದಲ್ಲಿ ಮುನ್ನಡೆಯೊಂದಿಗೆ ಅಂತಿಮ 2 ನಿಮಿಷಗಳ ಸಮಯದ ಘೋಷಣೆ. 34-40 ಸಮರಾಂಗಣದ ಶ್ರೇಷ್ಠ ಅನುಭವಗಳನ್ನು ತೆರೆದಿಲ್ಲಬಲ್ಲಂತಹ ಹೋರಾಟವಾಗಿದೆ. Bonus, a back-to-back bonus. ARS Tigers and again is a do or die. And of course, timeout. ಹಲೋ ಅಂತಿಮ ಕರೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ HMT ಕಾಲೋನಿ ಬಾಯ್ಸ್ ಬೆಂಗಳೂರು. 2 ತಂಡದ ನಾಯಕರೇ, ಇದು ನಿಮಗೆ ಅಂತಿಮ ಕರೆ. ತಂಡದ ನಾಯಕರೇ ಆಟಗಾರರನ್ನು ಕಣಕ್ಕೆ ಕರೆತಾನೆ. ಓಕೆ, ಎಲ್ಲರೂ ಮಾತಾಡಬೇಡಿ, ಕ್ಯಾಪ್ಟನ್ ಒಬ್ಬರೇ ಮಾತಾಡಿ. ಎಲ್ಲರೂ ಮಾತಾಡಿದ್ರೆ ಸುಮ್ಮನೆ ಗೊಂದಲ ಆಗುತ್ತೆ. ಥರ್ಡ್ ರೈಟ್ And it is do or die, third right. ಮಹೇಶ do or die ನಲ್ಲಿ 35-40 ಪಂದ್ಯ. ಹಿಡಿತವನ್ನ ಪ್ರಬಲಗೊಳಿಸಿಕೊಂಡಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿರುವಂಥದ್ದು ಬರಾಳ ದಿನೇಶ್ ಹಾಗೂ ಬರಾಳ ಮಹೇಂದ್ರ ಅವರು ತಮ್ಮನ್ನು ಅತ್ಯಂತ ಗೌರವಯುತವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಬರಾಳ ಮಹೇಂದ್ರ ಹಾಗೂ ಬರಾಳ ದಿನೇಶ್ ಅವರಿಗೆ ಗೋಪಾಲಸ್ವಾಮಿ ಬ್ರಿಗೇಡ್ ಆಯೋಜಿತ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ ನಾವುಗಳು. ಶಶಾಂಕ ಸತತವಾಗಿ ಹೆಜ್ಜೆಗಳು ಪಂದ್ಯದ ದಿಕ್ಕನ್ನು ಬದಲಿಸಿದಂತ ಆಟಗಾರ. 43-36 ದಕ್ಕದ 43-37 ಉಳಿದಿರುವ ಸೆಕೆಂಡ್ಗಳ ಲೆಕ್ಕಾಚಾರ. ಔಪಚಾರಿಕತೆಗಳ ಕ್ಷಣಗಳಷ್ಟೇ ಪಂದ್ಯದಲ್ಲಿ ಬಾಕಿ ಇದೆ. 43-37 ಪಂದ್ಯ ಇದರೊಂದಿಗೆ ಅಂತಿಮ ಕ್ಷಣಗಳು. ಉದ್ದನೆಯ ವೆಸಲ್ ಮೂಲಕವಾಗಿ ಮೋಹನ್ ಕಲ್ಕೆರೆ ಪ್ರಾಯೋಜಿತ ಬಸವನಗುಡಿ ಬೆಂಗಳೂರು ಗೆಲುವನ್ನು ದಾಖಲಿಸ್ತಾ ಇದೆ.